ನೀವು ಬಂದು ಒಂದು ಎರಡೇ ಪಾತ್ರ ಆದ್ರೂ ನೀವು ನೋಡಿ ನನಗೆ ನಿಜವಾಗ್ಲೂ ನನಗೆ ಸ್ಟ್ರಿಕ್ಟ್ ಟೀಚರ್ ನನಗೆ ಜ್ಞಾಪಕ ಬರುತ್ತೆ. ಯಾಕಂದ್ರೆ ನಾನು ನಿಮ್ದು ಆಕ್ಚುಲಿ ಐ ಆಮ್ ಫ್ಯಾನ್ ಆಫ್ ಯುವರ್ ಡಿಬೇಟ್ಸ್. ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಂತ ಹೇಳಿದ್ರೆ ನನಗೆ ಮಾತಾಡೋದು ಕಷ್ಟ. ನನಗೆ ನಿಮ್ಮ ಭಾಷೆ ಆಗಿರಲಿ, ಅದು ಇಂಗ್ಲೀಷ್ ಆಗಲಿ ಕನ್ನಡ ಆಗಿರಲಿ, ನನಗೆ ನೋಡ್ತೀನಲ್ಲ ಹಿಂಗ್ ಮಾತಾಡ್ತಾರೆ ಅವರಿಗೆ, ಆ ಟೈಮಲ್ಲಿ ಹಿಂಗ್ ತೋಚುತ್ತೆ ಅವರಿಗೆ ಅಂತ ಅನ್ಸುತ್ತೆ. ಅಂದ್ರೆ ನಮ್ಮಲ್ಲಿ ಒಂದು ಇರುತ್ತಲ್ಲ, ನಮ್ಮ ದೇಶಾಭಿಮಾನ, ಕೆಲವೊಂದು ಪಾಯಿಂಟ್ಸ್ ನೀವು ಹೇಳ್ಬೇಕಾದ್ರೆ ಅಂತ ಅನ್ಸುತ್ತೆ ಈಗೂ ನಾನು ಮಾತಾಡ್ಬೇಕಾಗಿತ್ತು ಅಂತ. ಸೊ ಐ ವಿಶ್ ಐ ವುಡ್ ಡಿಬೇಟ್ ಒನ್ ಡೇ ಲೈಕ್ ಯು ಅಬೌಟ್ ಮೈ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಎಲ್ಲ. ಸೊ ನಂಗೆ ಅಷ್ಟೇ ಹೆದರಿಕೆ ಆಯ್ತು. ನನಗೆ ತುಂಬಾ ನನ್ನ ಚಿಕ್ಕನಿಂದಲೂ ಒಂದು ಮೇಕಪ್ ಹಾಕೊಂಡು ಒಂದು ನೀಟಾಗಿ ಒಂದು ಲೇಡಿ ಬಂದು ತುಂಬಾ ಸ್ಟ್ರಿಕ್ಟ್ ಆಗಿ ಮಾತಾಡಿದ್ರೆ ನನಗೆ ಭಯ ಶುರು ಆಗುತ್ತೆ. ಇವತ್ತೂ ಭಯ ಶುರು ಆಗುತ್ತೆ, ಯಾಕಂದ್ರೆ ನನ್ನ ಟೀಚರ್ಸ್ ಎಲ್ಲ ಹಾಗೆ ಇದ್ರು. ಸೊ ನಿಮ್ಮ ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಆ್ಯಂಡ್ ಅವ್ರ ಮಗನಾಗಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಸಡನ್ ಆಗಿ ಹೆಸರು ಜ್ಞಾಪಕ ಆಗುತ್ತಲ್ಲ, ಅಭಿನವ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ನಮ್ಮ ಹೀರೋಯಿನ್ ಬಗ್ಗೆ ಏನು ಹೇಳಲಿ, ನನಗೆ ಕೋಪ ಬರ್ತಾ ಇತ್ತು ಒಂದೊಂದ್ಸತಿ ಶೂಟಿಂಗ್ ಅಂತ ಬಂದಾಗ. ತುಂಬಾ ಕ್ಯಾಶುವಲ್ ಆಗಿರ್ತಾರೆ, ಆದ್ರೆ ಕ್ಯಾಮ್ರಾ ಕೂಡಲೇ ಸಿಂಗಿಂಗ್ ಮಾಡ್ಕೊಂಡು ಹೋಗ್ತಾರೆ ಅಂತ ಬಾಬಿ ಅವ್ರು ಹೇಳೋರು. ಅಂಡ್ ಅಷ್ಟೇ ಚೆನ್ನಾಗಿ ಮಾಡಿದ್ದೀರಾ. ಬಟ್ ನನಗೆ ನಿಜವಾಗ್ಲೂ ನೀವು ಆಕ್ಟ್ ಮಾಡಿದಾಗ ಕಾಂತಾರ ಇದರಲ್ಲಿ ನಂಗೆ ತುಂಬಾ ಕೋಪ ಬಂದಿತ್ತು. ಅಂದ್ರೆ ನಿಮ್ಮ ಆಟಿಟ್ಯೂಡ್ ಇತ್ತು, ನನ್ಗೆ ಅದು ಅನ್ಸುತ್ತಲ್ಲ, ನನಗೆ ಹೌದಾ ಎಷ್ಟು ಧೈರ್ಯ ಇದ್ರೋ ದೈವದ ಮುಂದೆ ಈ ತರ ಬಂದು ಹೇಳ್ತಾನೆ ಅಂತ ನಿಜವಾಗ್ಲೂ ನನಗೆ ಕೋಪ ಬಂದಿತ್ತು ನನಗೆ. ಸೊ ಹಂಗೆ. ಮತ್ತೆ ಅಂಕಿತ್ ಅವರ ಬಗ್ಗೆ ನಾನು ಹೇಳದೇ ಬೇಕಾಗಿಲ್ಲ, ಅದ್ಭುತವಾಗಿ ನಡೆಸಿದ್ದೀರಾ. ಇವ್ರ ಲಾಂಗ್ ವೇ ಟು ಗೋ ಅಷ್ಟೇ, ಇನ್ನೇನು ನಾನು ಜಾಸ್ತಿ ಇಷ್ಟಪಡೋದಿಲ್ಲ. ಅಂಡ್ ಶ್ರೀಮಂತ್ ಸರ್, ನಾನು ನಿಮ್ಮನ್ನ ಎಷ್ಟು ನೋಡಿ ಎಂಜಾಯ್ ಮಾಡಿದ್ದೀನಿ ನಾನು. ನಿಮ್ಮ ಎಲ್ಲ ರೋಲ್ಸ್ ಅಲ್ಲೂ ನಿಮ್ಮ ಮೇಲೂ ಅಷ್ಟೇ. ಆಯುಧ ಹೇಳುತ್ತೆ ಸಿನಿಮಾದಲ್ಲಿ ನಾನು ನಿಮ್ಗೆ 3-4 ಸತಿ ಹೇಳಿದ್ದೀನಿ. ನೀವು ತೋರಿಸೋ ಆ ನಕ್ಕಲ್ಲು, ಆ ಒಂದು ಕೇರ್ಲೆಸ್ನೆಸ್ ಇದೆಯಲ್ಲ, ಆ ಪಿಕ್ಚರ್ ನೋಡಿ ನಿಜವಾಗ್ಲೂ ನನಗೆ ಕೋಪ ಬಂದಿದೆ. ನನಗೆ ಸಿನಿಮಾ ಹಂಗೆ ನೋಡೋಕ್ಕಾಗೋದು. ನನಗೆ ಒಬ್ರು ಆಕ್ಟ್ ಮಾಡ್ತಿದ್ದಾರೆ ಅಂತಲ್ಲ, ನನಗೆ ಅವ್ರು ನಾವು ನೋಡ್ತಾ ಕಥೆಲಿ ಹೋಗ್ಬಿಟ್ಟು ಆ ಕ್ಯಾರೆಕ್ಟರ್ ಮೇಲೆ ಕೋಪ ಬರೋಕ್ಕೆ ಶುರು ಆಗುತ್ತೆ. ನನಗೆ ಹಂಗೇನೆ ಫೀಲ್ ಮಾಡೋಕ್ಕಾಗೋದು. ನಾನು ಮ್ಯೂಸಿಕ್ ಮಾಡಬೇಕು, ಹಾಗೆ ಮಾಡೋಕ್ಕಾಗೋದು. ದಟ್ ಈಸ್ ಹೌ ಐ ಸಿ ದ ಫಿಲ್ಮ್ಸ್. ಅದೇ ಥರ ನೀವು ಕಾಂಚನದಲ್ಲಿ ಹಿಂಗೆ ಅನ್ಕೊಂಡು ಇರೋದಾಗ್ಲೂ ಅಷ್ಟೇ ನಗಾಡಿದ್ದೀನಿ, ಅಷ್ಟೇ ಎಂಜಾಯ್ ಮಾಡಿದ್ದೀನಿ. ನಿಮ್ಮ ರೈಟಿಂಗ್ ಫಾರ್ ಯುವರ್ ಅಪ್ಕಮಿಂಗ್ ಕಾಂಚನ ಪಾರ್ಟ್.